ದೇಶ ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ದ್ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಅನುಷ್ ಶೆಟ್ಟಿ, ಅಟ್ಲಾಂಟಾ, USA. ದೀಪಾ ಬಾಳಿಗ, ಬೆಂಗಳೂರು. ಶೀತಲ್, ಬೆಂಗಳೂರು. ಕನ್ಯಾಕುಮಾರಿಯಿಂದ ಮುಂಬೈ ಮಹಾನಗರದ ತನಕದ ಪಶ್ಚಿಮ ಕರಾವಳಿ ಉದ್ದಕ್ಕೂ ಹಲವಾರು ಸುಪ್ರಸಿದ್ಧ ದೇಗುಲಗಳಿವೆ. ಆದರೆ ಅವುಗಳಲ್ಲಿ ಸಿಗದ ದಿವ್ಯತೆಯ ಅಂದದ ಜಲಪಾತವೇ ಉಡುಪಿ ಜಿಲ್ಲೆಯ ಸಾಲಿಗ್ರಾಮದಲ್ಲಿರುವ ಡಿವೈನ್ ಸ್ಪಾರ್ಕ್ ಹೊಮ್ಮಿಸುವ ಡಿವೈನ್ ಪಾರ್ಕ್ನಲ್ಲಿದೆ. ಸರ್ವ ಧರ್ಮಗಳ, ಸರ್ವ ದೇವರುಗಳ ನೆಲೆಬೀಡಾದ ಈ ಡಿವೈನ್ ಪಾರ್ಕ್ ಎಂಬುದು ಅಂದಿನ ವಿಶ್ವಮಾನವ ಸ್ವಾಮಿ ವಿವೇಕಾನಂದರು ಜಾಗೃತ ಚೇತನ ಶ್ರೀ ಗುರೂಜಿ ಆಗಿ ಇಲ್ಲಿ ನೆಲೆಸಿ ಅವರೇ 1986ರಲ್ಲಿ ನಿರ್ಮಿಸಿಕೊಂಡ ಅವರದೇ ಆದ ಆಧ್ಯಾತ್ಮಿಕ ಪ್ರಯೋಗಶಾಲೆ ಎಂಬುದಂತೂ ವಿಚಿತ್ರವಾದರೂ ಸತ್ಯವೇ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಾಲಿಗ್ರಾಮದ ಪಟ್ಟಣದಲ್ಲಿ ಮುಗಿಲೆತ್ತರಕ್ಕೆ ಎದ್ದು ನಿಂತಿರುವ ಪರಮ ಪವಿತ್ರ ತಾಣವೇ ಇದಾಗಿದೆ. ಉಳಿದೆಲ್ಲ ದೇಗುಲಗಳಲ್ಲಿ ಸೈಲೆಂಟ್ ಆಗಿರುವ ದೇವರು ಇಲ್ಲಿ ಸೇಲಿಯಂಟ್ ದಿವ್ಯ ಸಂದೇಶವನ್ನಂತೂ ಹೊಮ್ಮಿಸುತ್ತಲೇ ಇದ್ದಾರೆ. ಉಳಿದೆಡೆ ಇನರ್ಟ್ ಆಗಿ ತೋರುವ ದೇವರು ಇಲ್ಲಂತೂ ಬಾಯಿ ಬಿಟ್ಟು ಆಧ್ಯಾತ್ಮಿಕ ಲೋಕದ ಗುಟ್ಟನ್ನೆಲ್ಲ ರಟ್ಟು ಮಾಡುತ್ತಿದ್ದಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬಂತೆ ಜಗತ್ತಿನ ದೇವರ ಗಡಣವೇ ಇಲ್ಲಿ ಮುಂಜಾನೆ ಪೂಜೆಯ ವೇಳೆ ಹಾಗೂ ಸಂಜೆ ಇಂಪಾದ ಭಜನೆಯ ವೇಳೆ ಸಕ್ರಿಯರಾಗುತ್ತಾರೆ. ನೀವು ಯಾವುದೇ ಊರಿನ ಯಾವುದೇ ದೇವರಲ್ಲಿ ಭಕ್ತಿಯ ಹರಕೆ ಹೊತ್ತಿದ್ದರೂ ಇಲ್ಲಿಗೆ ಬಂದು ಅದನ್ನು ತಲುಪಿಸಿದಾಗ ಆಯಾಯ ದೇವರಿಗೆ ಅದನ್ನು ತಲುಪಿಸಿ ನಿಮಗೆ ಬಂಪರ್ ಕೃಪಾ ಬಟವಾಡೆಗೆ ಮುಂದಾಗುವವರೇ ಡಿವೈನ್ ಪೋಸ್ಟ್ಮನ್ ಆಗಿ ಸಹಕರಿಸುವ ಶ್ರೀ ಗುರೂಜಿ ಎಂಬುದಂತೂ ಅವರೇ ಬಯಲು ಮಾಡಿದ ಅತ್ಯಪರೂಪದ ಶ್ರೇಷ್ಠ ಸತ್ಯವಾಗಿದೆ. ಆತ್ಮಶಕ್ತಿ ಜಾಗೃತಿಯ ಏಕೈಕ ಪಾವನ ನೆಲೆಯಾಗಿಯೇ ಈ ಕ್ಷೇತ್ರವಂತೂ ಸದ್ದಿಲ್ಲದೆ ಸುದ್ದಿ ಮಾಡದೆ ಎಲೆಮರೆಯ ಕಾಯಿಯಂತೆ ದುಡಿಯುತ್ತಲೇ ಬಂದಿದೆ. ಉತ್ತಿಷ್ಠತ ಜಾಗೃತ ಎಂಬಿ ಧ್ಯೇಯ ವಾಕ್ಯದೊಂದಿಗೆ ಜಗದಗಲ ವ್ಯಾಪಿಸಿರುವ ನೂರಾರು ಡಿವೈನ್ ಸ್ಪಾರ್ಕ್ಸ್ ಯ ವಿವೇಕ ಜಾಗೃತ ಬಳಗಗಳು ವ್ಯಕ್ತಿತ್ವ ನಿರ್ಮಾಣ ಹಾಗೂ ಲೋಕೋದ್ಧಾರದ ಪವಿತ್ರ ಗುರಿಗಳತ್ತ ದುಡಿದು ನಾವೆಲ್ಲ ಒಂದು, ಬಂಧು, ಹಿಂದೂ, ಇಂದು, ಮುಂದೆಂದು ಎಂಬಿ ವಿಶ್ವ ಮಾನವ ಧರ್ಮದ ಅತ್ಯಾಪ್ತ ಘೋಷಣೆಯೊಂದಿಗೆ ವಿಶ್ವಬಂಧು ಪರಿಷತ್ ಆಗಿಯೇ ಬಹುಜನ ಹಿತಾಯ, ಬಹುಜನ ಸುಖಾಯ, ಬಹುಜನ ಶುಭಾಯ, ಬಹುಜನ ಮಂಗಳಾಯ ಎಂದೇ ಜನಮನ ಮಾರ್ಜನದ ಬಹುಮುಖ್ಯ ಚಟುವಟಿಕೆಗಳೊಂದಿಗೆ ತನ್ಮಯವಾಗಿವೆ. ತಿಂಗಳಲ್ಲಿ ಮೊದಲ ಹಾಗೂ ಕೊನೆಯ ಭಾನುವಾರಗಳಲ್ಲಿನ ಶ್ರೀ ಗುರೂಜಿ ದಿವ್ಯ ಸಂದೇಶ ಸುಧೆಯು ಲೋಕಹಿತಕ್ಕೆಂದೇ ಜರುಗುವ ವಿಶಿಷ್ಟ ವಿಶ್ವಮಂಗಳ ಹೋಮ, ಸಾಮೂಹಿಕ ಕುಂಕುಮಾರ್ಚನೆ, ಜನಜಾಗೃತಿ ಚಿಂತನಾ ಸಮಾವೇಶ, ತಿಂಗಳಿನಲ್ಲಿ ನಡೆಯುವ ನಾನಾ ಶಿಬಿರಗಳಲ್ಲಿ ಮುಖ್ಯವಾಗಿ ವಿದ್ಯಾಶ್ರೀ ಶಿಬಿರ, ಕೃಷಿಶ್ರೀ ಶಿಬಿರ, ಸಮರಸ ಶ್ರೀ ಶಿಬಿರ, ದಾಂಪತ್ಯ ಶ್ರೀ ಶಿಬಿರ, ಸಾಧಕ ಶ್ರೀ ಶಿಬಿರ,
ಮಿತವ್ಯಯಶ್ರೀ ಶಿಬಿರಗಳು ತಿಂಗಳ ಮೊದಲ 10 ದಿನಗಳ ಕಾಲ ಜರುಗುವ ಯೋಗ ವಿಹಾರ, ಉಚಿತ ಯೋಗ ಶಿಬಿರವು ಧ್ಯಾನ ಯೋಗ, ಮಾತೃಯೋಗ, ಬಾಲಯೋಗ, ರಜಾ ಸಂಗಮ, ಯೋಗ ಶ್ರೀರಕ್ಷ ಶಿಬಿರವು ಕೇವಲ ಒಂದೇ ವಾರದ ಆವಾಸಿ ಯೋಗ ಪರ್ವ, ವಿಶಿಷ್ಟ ಚಿಕಿತ್ಸಾ ವಿಕ್ರಮವು ಸದಾ ಎದೆತಟ್ಟಿ ಉಲ್ಲೇಖನಾರ್ಹವೇ. ಎಂದಿಗೂ ಸಂಗ್ರಾಮ ಅಲ್ಲ, ಸರ್ವದಾ ಸಂಧಾನವೇ ಎಂಬುದಂತೂ ಸಂಸಾರಿಗಳ ಸಾಧನಾ ಗರಡಿಯಾದ ಈ ಡಿವೈನ್ ಪಾರ್ಕ್ನ ಹೆಗ್ಗುರುತು. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣ, 6 ಭಾಷೆಗಳ ತ್ರೈಮಾಸಿಕ ವಿವೇಕ ಕಿರಣ, ನಿಮ್ಮ ದೂರವಾಣಿಯಲ್ಲಿ ಮೊಳಗುವ ಒಂದೇ ನಿಮಿಷದ ಪೂಜ್ಯ ಡಾಕ್ಟರ್ ಜಿ ಅವರ ಕಂಚಿನ ಕಂಠದ ವಿವೇಕ ವೀರ ವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ಮುತ್ತು ರತ್ನಗಳೇ ಆಗಿವೆ. ಡೈನಮಿಕ್ ಸ್ಪಿರಿಚುಯಾಲಿಟಿಗಿರುವ ಏಕೈಕ ಆದರ್ಶ ಆತ್ಮಶಕ್ತಿ ಜಾಗೃತ ಸಾಧಕರೆಲ್ಲರ ಶೋಧನಾ ಮಂದಿರವೇ ಇದಾಗಿದೆ. ತುಂಬಿದ ಕೊಡವಾದ ಪೂಜ್ಯ ಡಾಕ್ಟರ್ ಜಿ ಅವರು ಸಾಧನಾ ಕ್ಷೇತ್ರದ ಆದರ್ಶ ಮೂರ್ತಿಯಾಗಿದ್ದು, ಭಗವದಾನಂದದ ಭವ್ಯ ತಿಜೋರಿಯೇ ಆಗಿ ಅಪರೂಪದ ಸಂಸಾರಿ ಸಂತರಾಗಿದ್ದಾರೆ. ಮುಂದಿನ ಅರ್ಧ ತಾಸು ಅವರಿಂದ ಆಧ್ಯಾತ್ಮಿಕ ವಾಗ್ಝರಿ ಓತಪ್ರೋತವಾಗಿ ಹರಿಯಲಿದೆ. ಓಡೋಡಿ ಬನ್ನಿ, ಮನಸಾರೆ ಆಲಿಸಿ, ದಿವ್ಯತೆಯ ಭವ್ಯ ರಸಾಸ್ವಾದದ ನವ್ಯ ತಿನಿಸನ್ನು ಹೀರಿ ನಲಿಯಿರಿ. ಹೂ ಎನ್ನುವಿರಾ? ನಿಷ್ಠವೇಕವೀರರೇ, ಇಂದು ಅತ್ಯಂತ ಸೂಕ್ಷ್ಮವಾದ ವಿಚಾರವನ್ನು ನಿಮ್ಮ ಮುಂದಿಡುತ್ತಿದ್ದೇನೆ. ಏನು ಗೊತ್ತೇ? ದೇವರನ್ನು ಪೀಡಿಸಿ ಪಾವನ ಆಗೋಣ. ಶಾಸ್ತ್ರ ಪಂಡಿತರಿಗೆ ಈ ವಿಚಾರ ದಿಗಿಲುಂಟು ಮಾಡಬಹುದು. ಯಾಕೆಂದರೆ ದೇವರನ್ನು ಪೀಡಿಸಿ ಪಾವನರಾಗೋಣ ಅಂದರೆ ದೇವರಿಗೆ ತರಲೆ ಮಾಡಿ ಪವಿತ್ರರಾಗಲು ಸಾಧ್ಯವೇನೋ? ಪೀಡಿಸುವುದು ಎಂದರೆ ಕೀಟಲೆ ಮಾಡುವುದು, ತರಲೆ ಮಾಡುವುದು, ನೋವುಂಟು ಮಾಡುವುದು ಎಂಬುದು ಗ್ರಾಮ್ಯ ಭಾಷೆ. ಶ್ರೀ ಗುರುಜಿ ಸ್ವಾಮಿ ವಿವೇಕಾನಂದರು ಡಿವೈನ್ ಪಾರ್ಕ್ನಲ್ಲಿ ಹೇಳಿಕೊಟ್ಟದ್ದು, ದೇವರನ್ನು ಪೀಡಿಸಿ ನೀವು ಪಾವನರಾಗುತ್ತೀರಿ. ದೇವರ ಕಾಪಿರೈಟ್ ಆಗಿ ಆತ ಕೆಲವು ವಿಚಾರವನ್ನು ಹೇಳುವುದೇ ಇಲ್ಲ. ದೇವರ ಅಟಿಕೆಯ ಮೂಲಕ ಭಗವಂತ ಮನುಷ್ಯನನ್ನು ಟೆಸ್ಟ್ ಮಾಡುತ್ತಾನೆ, ಟ್ವಿಸ್ಟ್ ಕೂಡ ಮಾಡುತ್ತಾನೆ. ಇದೆಲ್ಲ ಶ್ರೀ ಗುರುಜಿಯ ಶಬ್ದ ಭಂಡಾರದ ನುಡಿಮುತ್ತುಗಳು. ದೇವರನ್ನು ಪೀಡಿಸಿ ಪಾವನರಾಗಲೇಬೇಕು. ಯಾಕೆ ಗೊತ್ತೇ? ದೇಹಕ್ಕೆ ವರ್ಚಸ್ಸಿನ ರುಮಾಲುವಾದ ದೇವರು ದೇಹದ ಕಣಕಣದಲ್ಲಿಯೂ ಇದ್ದಾನೆ. ನಿತ್ಯ ಜಾಗೃತ ದಾಸ ಆತ. ಪ್ರತಿ ಕ್ಷಣವೂ ಆತ ಅಲರ್ಟ್, ಅಜೆಸ್ಟಿವ್, ಅನಲಿಟಿಕಲ್, ಅಪ್ರಿಸಿಯೇಟಿವ್. ಆತ ನಿದ್ರೆ ಮಾಡುವುದೇ ಇಲ್ಲ. ನಮ್ಮ ದೇಹದೊಳಗೆ ಪ್ರಾಣನಾಥ, ಪ್ರಾಣದಾತನಾಗಿ ದೇವರೇ ಇದ್ದಾನೆ. ದೇಹಕ್ಕೆ ವರ್ಚಸ್ಸಿನ ರುಮಾಲು. ನಾವು ನಿದ್ರಿಸಬಹುದು, ಭಗವಂತ ನಿದ್ರಿಸುವುದಿಲ್ಲ. 209 ಅಂಗಗಳು ದೇಹದೊಳಗಿವೆ. ಹೃದಯ ನಿದ್ರಿಸುವುದೇ ಇಲ್ಲ, ಶ್ವಾಸಕೋಶ ನಿದ್ರಿಸುವುದೇ ಇಲ್ಲ, ಜೀರ್ಣಾಂಗ ವ್ಯೂಹದ ಯಾವ ಅಂಗಗಳೂ ನಿದ್ರಿಸುವುದಿಲ್ಲ. ಆಲ್ವೇಸ್ ಅಲರ್ಟ್. ಹೃದಯ ನಿದ್ರಿಸಿತು ಎಂದರೆ ವ್ಯಕ್ತಿ ಸಾಯುತ್ತಾನೆ. ಶ್ವಾಸಕೋಶ ನಿದ್ರಿಸಿತು ಎಂದರೆ ಉಸಿರಾಟ ನಿಂತು ಹೋಗುತ್ತದೆ, ಸಾವೇ ಗತಿ. 30 ಅಡಿಯ ಕರಳು ನಿದ್ರಿಸಿತು ಅಂದರೆ ಜೀರ್ಣಕ್ರಿಯೆ ನಿಂತೇ ಹೋಗುತ್ತದೆ. ಯೋಚನೆ ಮಾಡಿ, ಅವರೆಲ್ಲ ನಿತ್ಯ ಜಾಗೃತರೇ. ನಿತ್ಯ ಜಾಗೃತ ಎಂದರೆ ಆಲ್ ಅಲರ್ಟ್, ಅಜೆಸ್ಟಿವ್. ದೇವರನ್ನು ಪೀಡಿಸುವುದು ಎಂದರೆ ಪದೇ ಪದೇ ಆಸ್ಕಿಂಗ್, ರೀಆಸ್ಕಿಂಗ್, ರಿಕ್ವೆಸ್ಟಿಂಗ್, ರಿಕ್ವೆಸ್ಟಿಂಗ್, ಕಾಲಿಂಗ್, ರೀಕಾಲಿಂಗ್, ಮೇಕಿಂಗ್, ರೀಮೇಕಿಂಗ್, ಮಾರ್ಕಿಂಗ್, ರೀಮಾರ್ಕಿಂಗ್. ಪದೇ ಪದೇ ಪೀಡಿಸುವುದು, ಪದೇ ಪದೇ ಕರೆಯುತ್ತಲೇ ಇರುವುದು. ಭಗವಂತ ನಿತ್ಯ ಜಾಗೃತನಾದ ಮೇಲೆ
ಥಿಂಕಿಂಗ್, ಥ್ಯಾಂಕಿಂಗ್, ಇಂಕಿಂಗ್, ಸೀಯಿಂಗ್, ಸೀಕಿಂಗ್, ಸಿಂಕಿಂಗ್ ಕ್ಷಣ ಕ್ಷಣವೂ ಮಾಡಬೇಕು. ಶ್ರೀ ಗುರುಜಿ ಹೇಳುತ್ತಾರೆ, ಕ್ಷಣ ಕ್ಷಣವು ಪ್ರಾಣಪ್ರಿಯ ನೀನು, ಪ್ರಾಣದಾತ ನೀನು, ಪ್ರಾಣನಾಥ ನೀನು. ಯೋಚನೆ ಮಾಡಿ, ದಿನದಲ್ಲಿ ಒಮ್ಮೆಯಾದರೂ ಭಗವಂತನ ಒಳಗಡೆ ಇದ್ದು ಥಿಂಕಿಂಗ್, ಥ್ಯಾಂಕಿಂಗ್ ನಾವು ಮಾಡುತ್ತೇವೇನೋ? ಅಷ್ಟೇ ಯಾಕೆ, ಹೊರಗಡೆ ಆಕಾಶದಲ್ಲಿ ಸೂರ್ಯನಿದ್ದಾನೆ. ದಿನದಲ್ಲಿ ಒಮ್ಮೆಯಾದರೂ ಆತನನ್ನು ನೀವು ಕಂಡು ನಿನ್ನನ್ನು ಪಡೆದು ನಾನು ಧನ್ಯ, ನಿನ್ನಿಂದಲೇ ಈ ಜಗತ್ತು ಬೆಳಕಾಗುತ್ತದೆ, ನಿನ್ನ ಸಹಾಯ ಅಪ್ರತಿಮ, ನಿನ್ನ ಕೃಪೆ ನಿರೀಕ್ಷೆಗೂ ಮೀರಿದ್ದು, ನಿನ್ನಿಂದಾಗಿಯೇ ಈ ಜಗತ್ತು ಬೆಳಕುತ್ತದೆ ಹೇಳುತ್ತೇವೇನೋ? ಒಮ್ಮೆಯಾದರೂ ನಾವು ಬಾಯಿ ತಪ್ಪಿ ಇದನ್ನು ಹೇಳುವುದುಂಟೇನು? ಯೋಚನೆ ಮಾಡಿ, ಎಷ್ಟೊಂದು ಅಪರಾಧ ನಾವು ಮಾಡುತ್ತಿದ್ದೇವೆ. ಪೀಡಿಸಿ ಪಾವನ ಅನ್ನುತ್ತಾರೆ, ಪೀಡಿಸ್ತಾ ಇರಬೇಕು ಭಗವಂತನನ್ನು. ನಿನ್ನಿಂದಾಗಿ ನಾನು ಶಕ್ತಿ ಪಡೆದಿದ್ದೇನೆ, ಯುಕ್ತಿ ಪಡೆದಿದ್ದೇನೆ, ಭಕ್ತಿ ಹೆಚ್ಚಿಸಿಕೊಳ್ಳುತ್ತಿದ್ದೇನೆ, ವಿರಕ್ತಿ ಮೂಡಿಸುತ್ತಿದೆ. ಖಂಡಿತವಾಗಿ ನಾನು ವಿನಮ್ರನಾಗುತ್ತೇನೆ, ದಾಸನಾಗುತ್ತೇನೆ, ಶರಣನಾಗುತ್ತೇನೆ, ಕಂದನಾಗುತ್ತೇನೆ. ನಿನ್ನ ಸರ್ವತೋಮುಖ ಕೃಪೆಗಾಗಿ ಹಾತೊರೆಯುತ್ತೇನೆ. ಕೃಪಾಳುವಾಗಿ ಬಂದಿದ್ದೇನೆ, ಕೃಪಾಭಿಕ್ಷೆಗೆ ಕಾದಿದ್ದೇನೆ. ಕೃಪಾಭಿಕ್ಷೆಯಿಂದ ಖಂಡಿತವಾಗಿ ನಾನು ಸಂತೋಷ ಪಡೆಯುತ್ತೇನೆ. ದಮ್ಮಯ್ಯ ಕೃಪೆದವರೋ, ಭಕ್ತಿ ಮುಖದ 7, ಶಕ್ತಿ ಮುಖದ 7, ಯುಕ್ತಿ ಮುಖದ 7 ದೇವರಿದ್ದಾರೆ. ರಾಮ, ಕೃಷ್ಣ, ಶಿವ, ಗಣೇಶ, ವಿಷ್ಣು, ವಾಸುಕಿ, ಅಯ್ಯಪ್ಪ ಭಕ್ತಿ ಮುಖದ ದೇವರು. ಲಲಿತೆ, ದುರ್ಗೆ, ಕಾಳಿ, ಲಕ್ಷ್ಮಿ, ಸರಸ್ವತಿ, ಗಾಯತ್ರಿ, ಹೋಲಿ ಮದರ್, ಶಾರದಾ ದೇವಿ ಶಕ್ತಿ ಮುಖದ ದೇವರು. ಅಲ್ಲಾಹು, ಯೇಸುಕ್ರಿಸ್ತ, ಬುದ್ಧ, ರಾಘವೇಂದ್ರ, ಶಂಕರಾದಿ ಆಚಾರ್ಯರು, ಪುರಂದರದಾಸರು, ಶ್ರೀ ಗುರುಜಿ, ಸ್ವಾಮಿ ವಿವೇಕಾನಂದ ಹಾಗೂ ಅವರ ಜೊತೆಗೆ 333 ಕೈವಲ್ಯ ಬಳುಗಳು ಯುಕ್ತಿ ಮುಖದ ದೇವರು. ಯೋಚನೆ ಮಾಡಿ, ಈ ಎಲ್ಲ ದೇವರನ್ನು ಸ್ಮರಿಸಿಕೊಂಡು ನಿಮ್ಮ ದಿನಚರಿಯನ್ನು ಅವರ ಪ್ರೀತ್ಯರ್ಥವಾಗಿ ನೀವು ತಿದ್ದಿಕೊಂಡು ಮುದ್ದಿನಿಂದ ನೀವು ಮಾಡುತ್ತಲೇ ಇದ್ದಾಗ ನನ್ನ ಈ ಕೆಲಸ ತೃಪ್ತಿಯಾಯಿತೇ? ಹೇ ವಿಷ್ಣು, ನನ್ನ ಈ ಕೆಲಸ ನಿಮಗೆ ಖುಷಿ ಆಯಿತೇ? ಈ ನೈವೇದ್ಯವಾಗಿ ತೆಂಗಿನಕಾಯಿ ಅರ್ಪಿಸಿದ್ದೇನೆ ಶ್ರೀರಾಮಚಂದ್ರ, ನೋಡಿದೆಯಾ? ಯಾರೆಲ್ಲ ಅದನ್ನು ಬೆಳೆಸಿದ್ದಾರೋ, ನೀರು ಸಾರ ಹಾಕಿ ಯಾರೆಲ್ಲ ಕೊಯ್ದಿದ್ದಾರೋ, ಯಾರೆಲ್ಲ ತಂದಿಟ್ಟಿದ್ದಾರೋ ಅವರೆಲ್ಲರಿಗೂ ಉತ್ತರೋತ್ತರ ಅಭಿವೃದ್ಧಿಯಾಗುವಂತೆ ಮರೆಯದೆ ಕೃಪೆ ಇರಿಸಬೇಕೋ? ಹೇ ವೆಂಕಟರಮಣ, ಅವರೆಲ್ಲರಿಗೂ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು. ಮಾಡುವಿ ತಾನೇ? ಪೀಡಿಸುವುದು, ಪದೇ ಪದೇ ಹೇಳೋದು, ಮಾಡಲೇಬೇಕೋ? ಮಾಡಲೇಬೇಕು, ಬೇರಾರೂ ಇಲ್ಲವೋ? ನನಗೆ ಕೋಟಿಗಟ್ಟಲೆ ಮಕ್ಕಳಿದ್ದಾರೆ, ನನಗೆ ನೀನೊಬ್ಬನೇ ತಂದೆ ತಾಯಿ. ಹೇ ದೇವ, ಕೃಪೆರಿಸೋ, ಕಾಪಾಡೋ, ಶಕ್ತಿ ತುಂಬೋ, ಮನ್ನಿಸೋ, ಮುನ್ನಡೆಸೋ, ದಾರಿ ತೋರೋ, ಕಂಬನಿ ದಳ ಬರಬೇಕು. ಸಾಕ್ಷಾತ್ ಭಗವಂತ ಅಲ್ಲಿ ಇದ್ದಾನೆ, ಚಿತ್ರ ಮಾತ್ರವಲ್ಲ, ಚಿನ್ಮಯಿ ಶಕ್ತಿ ಅದರಲ್ಲಿ ಅಡಗಿದೆ, ಕಾಯುತ್ತಲೇ ಇದೆ, ಕಾಣುತ್ತಲೇ ಇದೆ. ನಿಮ್ಮ ಮತ್ತು ಭಗವಂತನ ಮಧ್ಯೆ ಸ್ಪರ್ಧೆ ನಡೆಯುತ್ತಿದೆ. ಜಪ ಮಾಡಬೇಕು ಎಂದು ನಾಮಸ್ಮರಣೆಯಿಂದ ಓಂ ನಮಃ ಶಿವಾಯ ನೀವು ಆರಂಭಿಸಿದ್ದೀರಿ. ತಕ್ಷಣ 10 ವರ್ಷದ ಹಿಂದೆ ನಿಮ್ಮ ಸ್ನೇಹಿತ ನಿಮ್ಮನ್ನು ಮೂರ್ಖ ಎಂದು ಬೈದದ್ದು ನೆನಪಿಗೆ ಬರ್ತದೆ. ಜಪ ಮಾಡುವಾಗ, ಆತ ಬೈದಿದ್ದ, ಹೊಡೆದಿದ್ದ, ಈಗ ಆತ ದೊಡ್ಡ ಆಫೀಸರ್ ಆಗಿದ್ದಾನೆ. ಆಗ ನಾನು ಅವನಿಗೆ ವಾಪಸ್ ಹೊಡೆಯಲಿಲ್ಲ, ಬೈಲಿಲ್ಲ. ಇದು ಜಪ ಮಾಡುವಾಗ ನಿಮ್ಮ ಯೋಚನಾ ಶಕ್ತಿ. ಆ ಮನಸ್ಸು ಭಗವಂತ ನಿಮ್ಮ ಜೊತೆಗೆ ಸ್ಪರ್ಧೆಗೆ ಕೂತಿದ್ದಾನೆ, ಭಗವಂತ ನಿಮ್ಮನ್ನು ಸೋಲಿಸುತ್ತಿದ್ದಾನೆ. ನಾಮಸ್ಮರಣೆ ಅವ್ಯಾಹತವಾಗದಂತೆ 10 ವರ್ಷದ ಹಿಂದಿನ ಕೈಘಟನೆ ಆ ಮನಸ್ಸು ಆಗಲೇ ಯೋಚಿಸುತ್ತದೆ. ಅಂತಾದಾಗ ಪೀಡಿಸಿ ನೀವು ಪಾವನರಾಗಬೇಕು. ಹೇ ಭಗವಂತ, ನಿನ್ನ ಮುಂದೆ ನಾನು ನಿನ್ನ ಮಹಿಮೆಯನ್ನು ಕೊಂಡಾಡುವಾಗ ಅನ್ಯ ಚಿಂತೆ ಬರುವಂತೆ ನಿನ್ನ ಪರ್ಮಿಷನ್ ಇದೆಯೇನು? ಆತ ನನ್ನ ಮನಸ್ಸಿನಲ್ಲಿ ನಿಂತಿದ್ದಾನೆ. ಆ ನನ್ನ ದುಷ್ಟ ಸ್ನೇಹಿತನೆಂಬ ನಟನೆ ಮಾಡಿದ ವ್ಯಕ್ತಿ ಎಷ್ಟೊಂದು ಬೈದಿದ್ದ, ಎಷ್ಟೊಂದು ಹೊಡೆದಿದ್ದ, ಎಷ್ಟೊಂದು ಕೀಟಲೆ ಮಾಡಿದ್ದ. ಅವನನ್ನು ನೀನು ಬದುಕಿಸಿರಬೇಕು.
ಅವನಿಗೆ ಬುದ್ಧಿ ಕಲಿಸುವುದು ಬೇಡವೇ? ಹೇ ಭಗವಂತ, ಅವನು ಶಿಷ್ಟನಾಗುವುದು ಬೇಡವೇ? ಆತ ತನ್ನ ತಪ್ಪನ್ನು ತಿದ್ದಿಕೊಂಡು ದುಷ್ಟತನವನ್ನು ನಿನಗರ್ಪಿಸಿ ಆತ ಮೇಲೆ ಇರುವುದು ಬೇಡವೇನೋ? ಅದನ್ನು ದುಷ್ಟತನಕ್ಕೆ ನೀನು ಖಂಡಿತವಾಗಿಯೂ ಶಿಷ್ಟತನದೊಂದಿಗೆ ಇಂಜೆಕ್ಟ್ ಮಾಡಬೇಕೋ? ನನ್ನ ಇಷ್ಟ ದೇವರಾದ ಹೇ ಭಗವಂತ, ಹೇ ಹನುಮಂತ, ಖಂಡಿತವಾಗಿಯೂ ಆತ ತನ್ನ ತಪ್ಪಿಗೆ ನಿನ್ನ ಮುಂದೆ ಬಂದು ಕ್ಷಮಾಪಣೆ ಬೇಡುವಂತೆ ಡಿವೈನ್ ಮ್ಯಾಜಿಕ್ ಮಾಡೋ. ಇದು ಪೀಡಿಸಿ ಆತನ ಒಳಿತಿಗಾಗಿ ದೇವರೊಡನೆ ಆತನಿಗಾಗಿ ನೀವು ಪೀಡೆ ಕೊಡುವುದು, ಪೀಡಿಸುವುದು ಮಾಡೋ. ಮಾಡಬೇಕೋ? ಮಾಡಲೇಬೇಕೋ? ಆತನ ಕಷ್ಟ ಎಲ್ಲ ಪರಿಹರಿಸಿ ಆತ ನಗು, ನಲಿವು, ನಂದದ ಆತ್ಮವಿಶ್ವಾಸ, ನಮ್ರತೆ, ನನ್ನವರೇ ಎಲ್ಲ ಎಂಬಿ ನಕಾರಾತ್ಮಕ ಭಾವನೆಯಿಂದ ಖಂಡಿತವಾಗಿ ಮೇಲೇರುವಂತೆ ಡಿವೈನ್ ಮ್ಯಾಜಿಕ್ ಮಾಡೋ. ಆತನ ನರಳಾಟ ಕ್ಷಣಾರ್ಧದಲ್ಲಿ ನಿಲ್ಲುವಂತೆ ಮಾಡಿ ಆತ ನಲಿವಿನೊಂದಿಗೆ ಯಥಾರ್ಥವಾಗಿ ಹಿತೈಷಿಯಾಗಿ ನನ್ನ ಮುಂದೆ ಬರುವಂತೆ ಡಿವೈನ್ ಮ್ಯಾಜಿಕ್ ಮಾಡೋ. ಲೋಕದ ಎಲ್ಲರೂ ನಿನ್ನ ಮಹಿಮೆಯನ್ನು ಕೊಂಡಾಡುವಂತೆ ಮಾಡೋ. ಯಾರೂ ದೈವನಿಂದೆ ಮಾಡದಂತೆ ನೀನು ಡಿವೈನ್ ಮ್ಯಾಜಿಕ್ ಮಾಡೋ. ಎಲ್ಲರ ರನ್ಮನ ಸಿಂಚನ ಮಾಡಿ ಲೋಕದ ಉದ್ಧಾರಕ್ಕಾಗಿ ಎಲ್ಲರೂ ಟೊಂಕ ಕಟ್ಟಿ ಒಗ್ಗಟ್ಟಿನಿಂದ ಓಡೋಡಿ ಬರುವಂತೆ ಮಾಡೋ. ಎಲ್ಲರ ದುಷ್ಟತನವು ಕ್ಷಣಾರ್ಧದಲ್ಲಿ ನಾಶವಾಗಿ ಎಲ್ಲರೂ ಸರ್ವತ್ರ ಲೋಕ ಸಮಸ್ತ ಸುಖಿನೋ ಭವಂತು ಎಂಬಂತೆ ಜಾಗೃತ ಅವಸ್ಥೆಯಲ್ಲೇ ಉತ್ತಿಷ್ಠತ ಜಾಗೃತ ಆಗುವಂತೆ ಡಿವೈನ್ ಮ್ಯಾಜಿಕ್ ಮಾಡೋ. ಎಲ್ಲೆಡೆ ಪರಸ್ಪರ ಸ್ನೇಹ ಸೌಹಾರ್ದ ಸಮರಸ್ಯದ ಸಕ್ಕರೆ ಅಕ್ಷಯವಾಗಿ ಬೀಳುವಂತೆ ನಲಿಯುವಂತೆ ಡಿವೈನ್ ಮ್ಯಾಜಿಕ್ ಮಾಡೋ. ಪೀಡಿಸಿ ಪಾವನ ಆಗುವುದು ಅಂದರೆ ಇದೆ. ಇತರರಿಗೆ ನಾವು ಗಂಟೆಗಟ್ಟಲೆ ಬೇಕಾದರೆ ಬೈಯುತ್ತೇವೆ. ಇತರರನ್ನು ಗಂಟೆಗಟ್ಟಲೆ ಹೊಗಳಿದ್ದುಂಟೇನು? ಯಾಕೆ ಹೊಗಳಬಾರದು? ಡಿವೈನ್ ಪಾರ್ಕ್ ಸಂಸ್ಕೃತಿ ಜಗತ್ತನ್ನೇ ಒಳಿತನ್ನು ಉಂಟು ಮಾಡುವ ಸಂಸ್ಕೃತಿ. ಯಾರಿಗೂ ಕೆಡುಕುಂಟಬಾರದು. ಸರ್ವತ್ರ ನಂದತು. ಇದು ಡಿವೈನ್ ಪಾರ್ಕ್ ಸಂಸ್ಕೃತಿ. ಎಲ್ಲರೂ ನಲಿಯಬೇಕು. ಲೋಕ ಸಮಸ್ತ ಸುಖಿನೋ ಭವಂತು. ಎಲ್ಲರಿಗೂ ಒಳಿತಾಗಬೇಕು, ಎಲ್ಲರಿಗೂ ಶುಭವಾಗಬೇಕು, ಎಲ್ಲರೂ ನಲಿಯುವಂತಾಗಬೇಕು. ಹುಟ್ಟಿದ ಮಗುವಿಗೆ ಎಲ್ಲರೂ ನಗುವಂತಾಗಬೇಕು, ನಲಿಯುವಂತಾಗಬೇಕು, ನರಳದಂತಾಗಬೇಕು ಎಂದು ಹೇಳಿಕೊಟ್ಟರೆ ಮತ್ತೊಂದೇ ವರ್ಷದಲ್ಲಿ ಆ ಮಗು ನಲಿವಿನ ಬೀಡಾಗುತ್ತದೆ. ಆತ ದುಷ್ಟ, ಆತ ನರಳಾಡಬೇಕು, ಆತನಿಗೆ ಕಷ್ಟ ಸಿಗಬೇಕು. ದೊಡ್ಡವರು ಹೇಳಿಕೊಡೋ ಗತಿ ಇದು. ಆತ ದುಷ್ಟ ಎಂದು ಹೇಳಲು ಅರ್ಹತೆ ನಮಗೇನಿದೆ? ಒಳಗಿನ ಪ್ರಾಣಶಕ್ತಿಯಾದ ಭಗವಂತ ದುಷ್ಟನೋ ಶಿಷ್ಟನೋ ಆತ ನಿರ್ಧರಿಸುತ್ತಾನೆ. ದುಷ್ಟನಲ್ಲೂ ಕೂಡ ಜೈವಿಕ ಕ್ರಿಯೆಗಳು ಸಾಂಗವಾಗಿ ನೆರವೇರುವಂತೆ ಭಗವಂತ ಹಗಲಿರುಳು ನಿಸ್ವಾರ್ಥತೆ ಗಣಿಯಾಗಿ ದುಡಿಯುವಾಗ ಆತ ದುಷ್ಟ ಅಂತ ಹೇಳುವ ಯಾವ ಯೋಗ್ಯತೆ ನಮ್ಮಲ್ಲಿದೆ? ನಿಷ್ಕಪಟ ಮನೋಭಾವದಿಂದ ನಿಸ್ಸಂದೇಹವಾಗಿ ನರ ಅಂದರೆ ಹರ, ಜೀವ ಅಂದರೆ ಶಿವ, ಮಾನವಂದರೆ ಮಾಧವ, ವ್ಯಕ್ತಿ ಅಂದರೆ ಶಕ್ತಿ ಎಂಬ ಆ ಮನೋಭಾವದಿಂದ ಉಜ್ಜೀವನದ ಯೋಚನೆಯಿಂದ ನಾವೆಲ್ಲರೂ ಬದುಕೋಣ, ಇನ್ನೊಬ್ಬರನ್ನು ಬದುಕಿಸೋಣ. ಪೀಡಿಸಿ ಪಾವನವಾಗು. ಆಗ ಮಾತ್ರ ಭಗವಂತ ಓಡೋಡಿ ಬರುತ್ತಾನೆ. ಒಳಗಿಡುವ ಭಗವಂತ ತಟಸ್ಥನಾಗಿದ್ದಾನೆ. ನನ್ನ ಕೆಲಸ ಹೃದಯವನ್ನು ಸ್ಪಂದಿಸುವುದು, ನನ್ನ ಕೆಲಸ ಉಸಿರಾಟ ನಡೆಸುವುದು, ನನ್ನ ಕೆಲಸ ತಿಂದದ್ದನ್ನು ಜೀರ್ಣ ಮಾಡುವುದು. ಓಡೋಡಿ ಬರುತ್ತಾನೆ ಎಂದರೆ ಆತ ಓಡಿ ಬಂದು ಬೇಗನೆ ಜೀರ್ಣ ಮಾಡುತ್ತಾನೆ. ಹೃದಯ ಬಡಿತ ಸುಗಮವಾಗಿ ಸಾಂಗವಾಗಿ ಮಾಡುತ್ತಾನೆ. ರಕ್ತವನ್ನು ಪರಿಚಲಿಸುವಾಗ ಪ್ರೀತಿ, ತಾಳ್ಮೆ, ಕ್ಷಮೆ, ಕರ್ತವ್ಯತೆ, ನಿಸ್ವಾರ್ಥತೆ ಎಂಬ
ದೈವಿ ಗುಣಗಳನ್ನು ಸ್ಪಂದಿಸುತ್ತಾನೆ. ವಿಶಾಲ ಹೃದಯ ಆತನಿಗಿದೆ. ಅದರರ್ಥ ರೋಗ ಲಕ್ಷಣವಲ್ಲ, ಅದು ಹೃದಯ ದೊಡ್ಡದಾಗಿದೆ ಅಂತಲ್ಲ. ಹೃದಯದಲ್ಲಿರುವ ದೈವಿ ಗುಣಗಣಿ ಆತ ಆಗಿದ್ದಾನೆ. ವಿಶಾಲತೆಯೊಂದಿಗೆ ಎಲ್ಲರೂ ನಮ್ಮವರೇ, ಎಲ್ಲರೂ ಸೋದರ ಸೋದರಿಯರೇ. ಜಗತ್ತೇ ಮನೆ, ಮಾನವ ಕುಲವೇ ಕುಟುಂಬ. ಸಂಕುಚಿತ ಇದೆ, ಸ್ವಾರ್ಥತೆ ಇಲ್ಲವೇ ಇಲ್ಲ. ಹುಡುಕಿದರೂ ಆತನಲ್ಲಿ ದುರ್ಗುಣ ಇಲ್ಲ. ಪೀಡಿಸಿ ಪಾವನವಾದಾಗ ಭಗವಂತ ಅಂತಃಶುದ್ಧಿ ಮಾಡುತ್ತಾನೆ. ಪಾತ್ರ ತಿಕ್ಕುವಾಗ ಅಂಟಿದ ನಿನ್ನೆಯ ಊಟದ ಭಾಗವನ್ನು ಕೆರಸಿ ತಿಕ್ಕಿ ಪಾತ್ರ ತೊಳೆದಂತೆ ಅಂತಃಶುದ್ಧಿ ಮಾಡುವುದು ಎಂದರೆ ಒಳಗಡೆ ಇರುವ ಎಲ್ಲ ಕಿಲುಬನ್ನು, ಹಳಸನ್ನು ಭಗವಂತ ಕಿತ್ತೆಸೆಯುತ್ತಾನೆ. ನರ ಅಂದರೆ ಹರ ಎಂಬ ಭಾವನೆ ಸ್ಪಷ್ಟವಾಗುವಂತೆ ಮಾಡಿ ಎಲ್ಲರೂ ನಮ್ಮವರೇ ಎಂಬ ತಾದಾತ್ಮ್ಯ ಸದಾಕಾಲ ಮಿನುಗುವಂತೆ ಮಿರುಗುವಂತೆ ಡಿವೈನ್ ಮ್ಯಾಜಿಕ್ ಮಾಡುತ್ತಾನೆ. ಜೀವನದ ಉದ್ದೇಶವೇ ವಿಶ್ವ ಬಂಧು ಪರಿಷತ್. ಎಲ್ಲರೂ ಬಂಧುಗಳೇ, ಒಂದೇ ತಾಯಿಯ ಮಕ್ಕಳು ನಾವು. ನೆಲ ಒಂದೇ, ಜಲ ಒಂದೇ, ಭೂಮಿ ಒಂದೇ, ಗಾಳಿ ಒಂದೇ, ಸೂರ್ಯ ಒಬ್ಬನೇ, ಚಂದ್ರ ಒಬ್ಬನೇ. ಯೋಚನೆ ಮಾಡಿ, ಯಾಕೆ ತಮ್ಮ ಪಾವ? ಪೀಡಿಸಿ ಪಾವನರಾಗೋಣ. ಎಲ್ಲರೂ ಒಂದೇ, ನೀನೂ ಒಂದೇ. ತಂದೆ ತಾಯಿಯಾಗಿ ಎಲ್ಲರನ್ನೂ ಮಕ್ಕಳಾಗಿ ನೀನು ಸಾಗಿಸಲುತ್ತಿರುವಾಗ ಈ ಮಕ್ಕಳಲ್ಲಿ ತರತಮ ಭಾವ ಬೇಕೆ? ಕರಿಯ ಬಿಳೆಯ ಎಂಬ ವ್ಯತ್ಯಾಸ ಬೇಕೆ? ಎಲ್ಲ ನರರು ಹರರೇ, ಎಲ್ಲ ಜೀವರು ಶಿವರೇ, ಎಲ್ಲ ಮಾನವರು ಮಾಧವರೇ, ಎಲ್ಲ ವ್ಯಕ್ತಿಗಳು ಶಕ್ತಿಗಳೇ ಅಂತಿರುವಾಗ ಭಗವಂತ ನನ್ನೊಳಗೆ ನಾನು ಶ್ರೇಷ್ಠ, ನೀನು ಕನಿಷ್ಠ, ನಾನು ಉಚ್ಚ, ನೀನು ನೀಚ, ಈ ರೀತಿ ತರತಮ ಭಾವಕ್ಕೆ ಖಂಡಿತ ಬೆಲೆಯೇ ಇಲ್ಲ. ಎಲ್ಲರೂ ಚಿನ್ನದ ಆಭರಣಗಳೇ, ಎಲ್ಲವೂ ಬೆಳ್ಳಿಯ ಪಾತ್ರೆಗಳೇ. ಈ ಭಾವದಿಂದ ಭಗವಂತನನ್ನು ಸದಾ ಪೀಡಿಸಬೇಕು. ಕಷ್ಟ ಬಂದಿದೆ, ನಷ್ಟವಾಗಿದೆ, ನನ್ನ ಸಂಚಿತ ಕರ್ಮದಿಂದ ಈ ರೀತಿ ಆಗಿದೆ, ನಾನು ನಂಬುತ್ತೇನೆ. ಅದಕ್ಕೆ ಬೇಷರ ಕ್ಷಮೆ ಬಿಡೋ, ಕ್ಷಮೆ ನೀಡೋ, ಕ್ಷಮೆ ತೋರೋ. ಈ ಕ್ಷಣದಿಂದ ನಾನು ಇತರರಿಗೆ ಉಪಟಳ ಖಂಡಿತ ಕೊಡುವುದಿಲ್ಲ. ಬೇಷರತ್ ನನ್ನ ಆಂತರಿಕ ಧೋರಣೆಯನ್ನೇ, ವರ್ತನೆಯನ್ನೇ ತಿದ್ದಿಕೊಳ್ಳುವೆ, ಸರಿಪಡಿಸಿಕೊಳ್ಳುವೆ. ನಿನ್ನ ಮುಂದೆ ಶರಣಾಗತಿ ಭಾವದಿಂದ ಸೊನ್ನೆಯಾಗುವೆ. ಮೇಲೆತ್ತೋ, ಮೇಲೆತ್ತಬೇಕೋ, ಯಾಕೆ ಯೋಚಿಸುವಿ? ಮನುಷ್ಯ ಸಹಜ ದೌರ್ಬಲ್ಯ ನನ್ನಲ್ಲಿದೆ. ಭಗವಂತ ಖಂಡಿತವಾಗಿಯೂ ತಿದ್ದಿಕೊಳ್ಳುವೆ, ಖಂಡಿತವಾಗಿ ನಂಬಿಕೊಳ್ಳುವೆ, ತುಂಬಿಕೊಳ್ಳುವೆ. ಈ ಜಗತ್ತಿನಲ್ಲಿ ಪಂಚಭೂತಗಳಾದ ಗಾಳಿ, ನೀರು, ಬೆಳಕು, ಭೂಮಿ, ಆಕಾಶ ಯುಗ ಯುಗಾಂತರದಿಂದಲೂ ಜಗತ್ತಿನಲ್ಲಿರುವಂತೆ ಸದ್ಗುಣಗಳು ಮಾತ್ರ ನಲಿಯುವಂತೆ ಮಾಡಬೇಕು. ದುಷ್ಟ ಭಾವನೆ ಮುಖದಲ್ಲಿ ಬೇರೀರಿತು ಎಂದಾಗಲೇ ಅನಾರೋಗ್ಯಕ್ಕೆ ವ್ಯಕ್ತಿ ಬಿದ್ದು ನರಳುವಂತೆ ಮಾಡಬೇಕು. ಒಳಕಿವಿಯೇ ತೆರೆಯುವಂತೆ ಮಾಡಿ ಸದಾ ಸ್ವಂತ ನಿಯಂತ್ರಣದೊಂದಿಗೆ ತಿದ್ದಿಕೊಂಡು ಮೇಲೇರುವಂತೆ ನೀನು ಡಿವೈನ್ ಮ್ಯಾಜಿಕ್ ಮಾಡಬೇಕು. ಖಂಡಿತವಾಗಿಯೂ ಮೇಲೆತ್ತೋ, ಎಲ್ಲರೂ ನಲಿಯುವಂತೆ ಮಾಡೋ, ಯಾರೂ ಕೂಡ ನರಳದಂತೆ ಇರಲಿ. ಜಗತ್ತಿನಲ್ಲಿ ಕಷ್ಟ ಎಂದರೆ ಏನೆಂದು ಎಲ್ಲರೂ ಕೇಳುವ ಸುಸ್ಥಿತಿಯನ್ನು ದಮ್ಮಯ್ಯ ಮಾಡೋ. 3ನೇ ವರ್ಷದಲ್ಲಿ ಸಮೀಪದ ವಿಷ್ಣುದೇವರಲ್ಲಿ ನಾನು ಇದೇ ರೀತಿ ಬೇಡಿದ್ದೆ. ಕಷ್ಟ ಎಂದರೆ ಏನೆಂದು ಜಗತ್ತಿನ ಎಲ್ಲರೂ ಕೇಳುವಂತೆ, ಹೇ ವಿಷ್ಣು ಸರ್ವಶಕ್ತನಾದ ನೀನು ಡಿವೈನ್ ಮ್ಯಾಜಿಕ್ ಮಾಡೋ. ಯೋಚನೆ ಮಾಡಿ, ನಾವೆಲ್ಲರೂ ಆ ರೀತಿ ಬೇಡಬೇಕು. ಈ ಜಗತ್ತು ಸುಖ ಸಂತೋಷದ ನಲಿಬೀಡಾಗಬೇಕು. ಕಷ್ಟ ಖಂಡಿತವಾಗಿ ಬರಬಾರದು. ಸದಾಕಾಲ ನಲಿಯುತ್ತಲೇ ಗೆಲುವಿನತ್ತ ಹೋಗುತ್ತಲೇ ಚೆಲುವಿನಿಂದ ನಾವು ಬಲಪೂರ್ತಿಯನ್ನು ಕೈ ಜಗತ್ತಿನಲ್ಲಿ ತೋರಿಸಿ ಯಥಾರ್ಥ ಸಾರ್ಥಕ ಸಾಧಕರಾಗುವಂತೆ ಭಗವಂತ ಡಿವೈನ್ ಮ್ಯಾಜಿಕ್ ಮಾಡಲಿ. ಬೇಡೋಣವೇ. ನಮಸ್ಕಾರ.